ಹಿಂದಿನ ಬೆಳಕು ಅಂತಾರಲ್ಲ, ಬೆನ್ನು ಹಿಂದಿನ ಬೆಳಕಿನಾಗಿ ಕೂಡಿ ಹಲವಾರು ಜನರಿಗೆ ಮನೆ ಕೊಟ್ಟಿದ್ದಾರೆ, ಆಶ್ರಯ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅವರಿಗೆ ಅವ್ರ ಡಿಪಾರ್ಟ್ಮೆಂಟಲ್ಲಿ ಬೀಳ್ಕೊಡುಗೆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಅವ್ರ ಮದುವೆಗೆ ನಾವು ನೋಡಿದ್ವಿ, ಜನರಲ್ ಹಾಸ್ಪಿಟಲ್ ಮಾಡಿದ್ವಿ ಮದುವೆ. ಆವಾಗ ಜನ ಇದ್ದಿರಲಿಲ್ಲ. ಬಟ್ ಅವ್ರ ಬೀಳ್ಕೊಡುಗೆ ಸಂದರ್ಭದಲ್ಲಿ ಅತಿ ಸಂಭ್ರಮ. ಅಂದರೆ ಎಲ್ಲರೂ ಒಮ್ಮನಸ್ಸಿನಿಂದ ಹನುಮಂತಪ್ಪರಿಗೆ ಹಾರೈಸಲಿಕ್ಕೆ ಬಂದಿದ್ದರು. ಅದು ಅವ್ರಿಗೆ ಮುಂದೂ ಕೂಡ ಈ ಸಂಘಟನೆಯಲ್ಲಿ ಎಲ್ಲರೂ ಅನುಕೂಲದಿಂದ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾಡಿ 1.5 ವರ್ಷದಲ್ಲಿ ಅತ್ಯಂತ ಯಶಸ್ವಿಪೂರ್ಣ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಅವರಿಗೆ ಈ ಮೂಲಕ ಸುಸ್ವಾಗತ ಮಾಡ್ತೀವಿ. ಈ ಬಿಕ್ಕಟ್ಟು ಆಯಿತು ಅಂದ ಕೂಡಲೇ ನಮ್ಮ ಹಿರಿಯರು ಪಕ್ಷಗಳನ್ನವರು, ರಾಜು ಅಡಿಕರನವರು, ಶಿವರಾಜ್ ಅವರು, ಪರಮೇಶ್ವರರು ಮತ್ತು ನೋಡ್ರಿ, ನಾವು ಎಲ್ಲರೂ ಸುಮ್ಮನೆ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾಡಿರ್ತೀವಿ. ಅಂದರೆ ನೀವು ಸಂಘಟನೆಯಲ್ಲಿ ಎಷ್ಟು ಜನ ಇದ್ರಿ, ನೀವೆಲ್ಲರೂ ಕೂತ್ಕೊಂಡು ಮಾಡಿರಿ, ಅದಕ್ಕೆಲ್ಲದಕ್ಕೂ ಬೆಂಬಲ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕಾಗಿ ಲಿಂಗರಾಜನವರು, ಪರಮೇಶ್ವರನವರು, ರಾಜು ಅಡಿಕರನವರು ಮತ್ತು ನಮ್ಮೆಲ್ಲರೂ ಹಿರಿಯ ಅಕ್ಷರ ಮೇಲೆ ಪೂರ್ವಕ ಧನ್ಯವಾದಗಳು. ಈ ಸಂದರ್ಭ ಈಗ ನಮ್ಮ ಅತ್ತಿ ಮಾವಾಗಿ ಹೇಳಿದರು, ನಾವೇನು ಹೇಳಬೇಕಾಗಿ ಹೇಳಿದ್ದಾರೆ. ಬಟ್ ಅವ್ರು ಏನು ಹೇಳಿದ್ರು, ನಮ್ಮ ಪೆನಲ್ 10, ನಾವು 5 ಅಂತಂದಿಲ್ಲ. ನಮ್ಮ ಪೆನಲ್ ಪೂರ 15 ಮಂದಿ ಇದ್ದೀವಿ. ನಮ್ಮ ಸಂಘದಾಗ ಟೋಟಲ್ 112 ಜನನ ಈ ಸಂಘದಾಗ ನಾವು ಇದ್ದೀವಿ. ಇದು ಬರೀ 15 ಮಂದಿಗೆ ಮಾತ್ರ ಈ ಸಿಗುತ್ತಲ್ಲ. ಅದಕ್ಕಾಗಿ ನಾವು ಹೇಳಿದ ಪ್ರಕಾರ ಏನು ಹೇಳಿದ್ದಾರೆ ಹಿರಿಯರು ನಮ್ಮ ಮಾರ್ಗದರ್ಶನದಲ್ಲಿ ನಾವು ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ಹಿರಿಯರ ಸಲಹೆಗಳು ತೊಗೊಂಡು ಮತ್ತು ನಮ್ಮ ಇರ್ತಕ್ಕಂಥ ನಮ್ಮದು ಪೆನಲ್ನೆಲ್ಲ ಇದು ಪೆನಲ್ ವೈದ್ಯಗ ಈ ಎಲ್ಲ ಕೆಲಸ ಮಾಡಬೇಕಾದ್ರೆ ಎಲ್ಲರದು ಕಾಂಟ್ರಿಬ್ಯೂಷನ್ ಬೇಕು, ಎಲ್ಲರದು ಮನಸ್ಬೇಕು. ಇದರಲ್ಲಿ ಯಾರ್ದು ವೈಯಕ್ತಿಕವಾಗಿ ಆ ಕಡೆ ಪೆನ್ನಲು ಈ ಕಡೆ ಪೆನ್ನಲು ಅವರು ಇವರು ನಮ್ಮ ಭಾವನೆನೇ ಬರಬಾರ್ದು. ಎಲ್ಲರೂ ನಾವೇನು ಎಲ್ಲ ಅಣ್ಣ ತಮ್ಮರಾಗಿ ಇದು ನಿಂತಂಥ ಇದು ವೀಲ್ಗಳು ಏನಿದೆ, ಇದು ರಥ ಅಂದರೆ ಏನಲ್ಲ, ಈಗ ನಮ್ಮ ರಥ ಇದ್ದಂಗೆ. ಈ ರಥಕ್ಕೆ ಹೆಂಗದ ಒಂದು 10 ಮಂದಿ ಹಿಡಿದು ಜಗ್ಗಿರ ಮುಂದೆ ಹೋಗ್ಲಾಗ್ತಕ್ಕಂಥ ಪರಿಸ್ಥಿತಿ, 20 ಮಂದಿ ಹಿಡಿದು ಜಗ್ಗಿರತಕ್ಕಂಥ ಪರಿಸ್ಥಿತಿ. ಯಾಕಂದ್ರೆ ಆ ಪರಿಸ್ಥಿತಿಗೆ ನಮ್ಮ ಸಂಘ ನಿಂತಿದೆ. ಯಾಕಂದರೆ ಇದ್ದಂಥ ಸ್ಕೂಲ್ಗಳು, ಹೈಸ್ಕೂಲ್ಗಳು ಸ್ಟಾಫ್ ಇಲ್ಲ, ಮಕ್ಕಳಿಲ್ಲ, ಅದು ಮುಚ್ಚ ಪರಿಸ್ಥಿತಿಗಿದೆ. ಅಲ್ಲಿ ಕಾಲೇಜಲ್ಲಿ ಹೇಳಿದ್ರು ಬನ್ನಣ್ಣವರು. ಯಾಕಂದ್ರೆ 3 ವರ್ಷದಿಂದ ನಮ್ಮ ಕಮ್ಯುನಿಕೇಷನ್ ಏನಿತ್ತು ದೂರಿದ್ವಿ. ಅಲ್ಲಿ ಮೊದಲೆಲ್ಲ ನಾವು ಒಳಗಡೆ ಇದ್ದು ಗೊತ್ತಾಗ್ತಿತ್ತು. ಇದ್ದು ಮಕ್ಕಳಿಗೆ ತಂದೆ ತಾಯಿ ಬಂದು ಟಿಸಿಗಳು ಕೊಡೋಣ ಅಂತೇಳಿ ಜಗಳಾಡ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಅವಾಗ ನೋಡಿದ್ರೆ ಡೊನೇಷನ್ ತೊಗೊಂಡ್ಕೇಸಿ ಮಕ್ಕಳು ನಮ್ಮ ಕಾಲೇಜಲ್ಲಿ ಕಳಿಸಿದ್ರು. ಈಗಿನ ಪರಿಸ್ಥಿತಿ ಹಿಂಗಾಗಿದೆ, ಯಾರೂ ಮಕ್ಕಳಿಲ್ಲ. ಮತ್ತು ಈ ಮೇನ್ ಆಗಿರಲಿ ಲೆಕ್ಚರ್ಸ್ ಆಗಲಿ ಟೀಚರ್ಸ್ ಭಾಳ ಕೊಡ್ತೇವೆ. ಈಗ ಅಷ್ಟು ನಾವು ನಮ್ಮಲ್ಲಿ ಇರ್ತಕ್ಕಂಥದ್ದು ಏನು 12,123 ಸಾವಿರ ರೂಪಾಯಿ ಬ್ಯಾಲೆನ್ಸ್ ಅದಂತ ಕೇಳಿದ್ವಿ. ಇದಕ್ಕೆ ಇಂಪಾರ್ಟೆಂಟ್ ಏನಂದ್ರೆ ಫೈನಾನ್ಸ್ ಕಾಂಟ್ರಿಬ್ಯೂಷನ್. ಅದಕ್ಕಾಗಿ ನಾವು ದಯಮಾಡಿ ಬಿಜೆಪಿಯವ್ರಿರಲಿ, ಕಾಂಗ್ರೆಸ್ದವ್ರಿರಲಿ ಮತ್ತು ದಳದವ್ರಿರಲಿ ತಮ್ಮ ಸಹಕಾರ ನಮ್ಗೆ ಬೇಕಾಗ್ತದೆ. ತಮ್ಮ ಸಹಕಾರ ಇದ್ದರೆ ಈ ನಮ್ಮ ಸಂಘ ಬೆಳೀಲಿಕ್ಕೆ ಸುಗಮ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ತಮ್ಮ ಕಡೆ ಈ ರೂಲಿಂಗ್ ಪಾರ್ಟಿದವ್ರು ಇರ್ಬೇಕು, ಲಿಂಗಣ್ಣವರು ಅವ್ರು ಕೂಡ ನಾವು ಎಲ್ಲರೂ ನಮ್ಮ ಟೀಮ್ನವ್ರು ಬಂದು ನಮ್ದು ಏನೇನು ಮಾಡ್ಬೇಕಂತ ನೆಕ್ಸ್ಟ್ ಒಂದು ಕಡೆ ಕುಂತು ಚರ್ಚೆ ಮಾಡಿ ಇದಕ್ಕೆ ಯಾವ ಟೈಪ್ ನಾವು ಸರ್ಜರಿ ಮಾಡಬೇಕು, ಯಾವ ಟೈಪ್ ಇದು ಮಾಡ್ಬೇಕಂಬುದನ್ನು ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ನೀವು ಮತ್ತೆ ಬರ್ತೀವಿ. ಮುನ್ಸಿಪಲ್ ಮಿನಿಸ್ಟರ್ ಸಾವು ತಮ್ಗೆ ಭಾಳಷ್ಟು ಬೇಕಾದಲ್ಲ, ಅದು ಬಂದಷ್ಟು ತಮ್ಮ ಕೈಲಿ ಎಷ್ಟು ಆಗ್ತದೆ ಅಷ್ಟು ಸಹಾಯ ಮಾಡಬೇಕು. ಮತ್ತು ಶ್ಯಾಮಣ್ಣವ್ರು ಹೇಳಿದ್ರು, ಯೂನಿವರ್ಸಿಟಿ ಕಡೆಗೆ ಒಂದು ಎಕ್ಕದ ಹೊಲದ ವ್ಯವಸ್ಥೆ ಮಾಡ್ತೀನಪ್ಪ, ನೀವು ರೆಡಿ ಆಗಲಿ, ಬೇಕಾದ್ರೆ 2 ಕೋಟಿನ ಇಸ್ಕೊಡ್ತೀನಿ ನಾನು 1000 ರೂಪಾಯಿ ಅಂತ ಅವರು ಕೂಡ ನನಗೆ ಫೋನಲ್ಲಿ ಆಶ್ವಾಸನೆ ಕೊಟ್ಟಾರೆ. ಅವ್ರಿಗೆ ಕೂಡ ಅದೇ ರೀತಿಯಾಗಿ ಲಿಂಗರಾಜ್ ಕೂಡ ನೀವೇನು ಇದು ಮಾಡೋಕ್ಕೆ ಹೋಗಬೇಡ, ನೀವು ಮುನ್ನಡ್ರಿ, ನಮ್ಮಲ್ಲಿ ಬರ್ರಿ, ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ನಾನು ಅಷ್ಟು ನಿಮ್ಮ ಸಂಘಟನೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಅವ್ರಿಗೆ ಕೂಡ ಈ ಸಮಯದಲ್ಲಿ ಅವ್ರಿಗೆ ಕೂಡ ಒಂದು ಧನ್ಯವಾದಗಳು ಹೇಳ್ತೀನಿ. ಈ ಸಮಯ ಭಾಳ ಆಗಿದೆ. ಈ ಎಲ್ಲ ಬಂದವರಿಗೆ ಮತ್ತೊಮ್ಮೆ